ನಿಮ್ಮ ಪಾದ ಪದೇ ಪದೇ ಊದಿಕೊಳ್ತಿದೆಯೇ, ಪದೇ ಪದೇ ಉರಿಯುತ್ತಿದೆಯೇ? ಯಾಕೀಗಾಗತ್ತೆ? ಏನಾದರೂ ಸಮಸ್ಯೆಯ ಸೂಚನೆಯಾ? ಬನ್ನಿ ತಿಳಿಯೋಣ. ನಮ್ಮ ಮುಖ ಸುಂದರವಾಗಿ ಕಾಣಲು ನಾವು ನಾನಾ ರೀತಿಯ ಕಸರತ್ತುಗಳನ್ನು ಮಾಡ್ತೇವೆ. ಆದರೆ ಮುಖದಷ್ಟೇ ನಮ್ಮ ಇತರ ಅಂಗಗಳು ಕೂಡ ಬಹಳ ಮುಖ್ಯವಾಗುತ್ತೆ ಎಂಬುದನ್ನ ನಾವು ಹಲವು ಬಾರಿ ಮರಿತೇವೆ. ಮುಖವನ್ನ ಕನ್ನಡಿಯಲ್ಲಿ ನೋಡಿಕೊಂಡು ಖುಷಿ ಪಡ್ತೇವೆ, ಅದು ತಪ್ಪಲ್ಲ. ಆದ್ರೆ ನಿಮ್ಮ ಕೈ, ಕಾಲು, ಎದೆಯ ಭಾಗ, ಬೆನ್ನು, ಕುತ್ತಿಗೆ ಭಾಗಗಳನ್ನ ದಿನದಲ್ಲಿ ಒಂದು ಬಾರಿಯಾದ್ರೂ ಗಮನಿಸಬೇಕು. ಜೊತೆಗೆ ಅವುಗಳಲ್ಲಿ ಯಾವುದಾದ್ರೂ ಬದಲಾವಣೆಗಳಾಗುತ್ತಿವೆ ಎಂಬುದನ್ನ ಗಮನಿಸಿರಬೇಕು. ಆಗ ಮಾತ್ರ ನಿಮ್ಮ ದೇಹದಲ್ಲಿ ಆರಂಭವಾಗುವ ಸಮಸ್ಯೆಗಳನ್ನ ನೀವು ತಡೆಯಲು ಸಾಧ್ಯ. ಅದೇ ರೀತಿ ನಿಮ್ಮ ಪಾದಗಳನ್ನ ಸ್ನಾನ ಮಾಡುವಾಗ ಅಥವಾ ಪೆಡಿಕ್ಯೂರ್ ಮಾಡಿಸಿಕೊಳ್ಳುವಾಗ ಮಾತ್ರವಲ್ಲ, ಪ್ರತಿನಿತ್ಯ ಗಮನಿಸಬೇಕು ಎಂದು ವೈದ್ಯರು ಹೇಳ್ತಾರೆ. ಏಕೆಂದ್ರೆ ನಮ್ಮ ಪಾದಗಳು ಪೂರ್ತಿ ದೇಹದ ತೂಕವನ್ನ ಹೊರೋದ್ರಿಂದ ಇದರ ಆರೋಗ್ಯವೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ಸಾಮಾನ್ಯವಾಗಿ ಇದು ರಕ್ತ ಪರಿಚಲನೆಯ ಸಮಸ್ಯೆಗಳಿಂದ ಹಿಡಿದು ನರಗಳ ಹಾನಿಯವರೆಗೆ ಬಹಳಷ್ಟು ಕಾಯಿಲೆಗಳ ಬರುವಿಕೆಯ ಮುನ್ಸೂಚನೆ ನೀಡಬಹುದು. ನಿಮ್ಮ ದೇಹದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಎಂಬುದನ್ನ ಪಾದಗಳು ನೀಡುವ ಕೆಲವು ಲಕ್ಷಣಗಳ ಮೂಲಕ ತಿಳಿಯಬಹುದು. ಹಾಗಾದ್ರೆ ಪಾದಗಳು ನೀಡುವ ಮುನ್ಸೂಚನೆ ಹೇಗಿರುತ್ತೆ? ಪಾದಗಳು ಪದೇ ಪದೇ ಊದಿಕೊಳ್ತಾ ಇದ್ರೆ ಅಥವಾ ಉರಿತಾ ಇದ್ರೆ ಅದರ ಅರ್ಥವೇನು ತಿಳಿದುಕೊಳ್ಳಿ. ಅಗಲವಾದ ಹೆಜ್ಜೆ ಇಡುವುದು. ಕೆಲವರು ಪಾದಗಳನ್ನ ಎಳೆದು ಅಥವಾ ಅಗಲವಾದ ಹೆಜ್ಜೆಗಳನ್ನ ಇಡುತ್ತಾ ನಡೀತಾರೆ. ಈ ರೀತಿ ಇದ್ದಕ್ಕಿದ್ದಂತೆ ಆಗುವಂತಹ ಬದಲಾವಣೆ ನಿಮ್ಮ ಗಮನಕ್ಕೂ ಬರಬಹುದು. ಆದರೆ ಈ ರೀತಿ ಒಮ್ಮೆಲೆ ಆದ್ರೆ ಅದು ನರಹಾನಿಯನ್ನ ಸೂಚಿಸುತ್ತೆ. ಇದು ಸಾಮಾನ್ಯವಾಗಿ ಬಾಹ್ಯ ನರರೋಗದಿಂದ ಉಂಟಾಗುತ್ತೆ. ಸುಮಾರು 30% ನರರೋಗ ಪ್ರಕರಣಗಳು ಮಧುಮೇಹಕ್ಕೆ ಸಂಬಂಧಿಸಿರುತ್ತೆ. ಆದರೆ ಕೆಲವೊಮ್ಮೆ ಸೋಂಕುಗಳು, ವಿಟಮಿನ್ ಕೊರತೆ ಅಥವಾ ಅತಿಯಾದ ಆಲ್ಕೋಹಾಲ್ ಸೇವನೆಯಿಂದಲೂ ಈ ರೀತಿ ಆಗಬಹುದು. ಕೆಲವು ಸಂದರ್ಭಗಳಲ್ಲಿ ಇದು ಮೆದುಳು, ಬೆನ್ನು ಹುರಿ ಅಥವಾ ಸ್ನಾಯುಗಳೊಂದಿಗಿನ ಸಮಸ್ಯೆಗಳನ್ನು ಸಹ ಸೂಚಿಸಬಹುದು. ಹಾಗಾಗಿ ನಿರಂತರವಾಗಿ ಈ ರೀತಿಯ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರೆ ಮೊದಲು ವೈದ್ಯರ ಬಳಿ ಪರೀಕ್ಷಿಸಿಕೊಳ್ಳಿ. ಪಾದಗಳು ಊದಿಕೊಳ್ಳುವುದು. ಕೆಲವರಿಗೆ ಪಾದಗಳು ಬಲೂನ್ನಂತೆ ಊದಿಕೊಳ್ಳುತ್ತೆ. ಇದು ಕೆಲವರ ಅನುಭವಕ್ಕೆ ಬಂದಿರಬಹುದು. ಬಹಳ ಸಮಯ ನಿಂತುಕೊಂಡಾಗ ಅಥವಾ ಒಂದೇ ಕಡೆ ಕುಳಿತುಕೊಂಡಿದ್ರೆ ಅಥವಾ ಗರ್ಭಾವಸ್ಥೆಯಲ್ಲಿ ಅಥವಾ ಎತ್ತರದ ಚಪ್ಪಲಿಗಳನ್ನು ಧರಿಸೋದ್ರಿಂದ ಪಾದಗಳಲ್ಲಿ ತಾತ್ಕಾಲಿಕ ಊತ ಕಂಡುಬರುವುದು ಸಾಮಾನ್ಯವಾಗಿದೆ. ಆದರೆ ನಿರಂತರವಾಗಿ ಊತ ಕಂಡು ಬರ್ತಾ ಇದ್ರೆ ಅದು ರಕ್ತ ಪರಿಚಲನೆಯಲ್ಲಿ ತೊಂದರೆ, ರಕ್ತ ಹೆಪ್ಪುಗಟ್ಟುವಿಕೆ, ಮೂತ್ರಪಿಂಡದ ಸಮಸ್ಯೆ ಅಥವಾ ಹೃದ್ರೋಗದಂತಹ ಗಂಭೀರ ಆರೋಗ್ಯ ಪರಿಸ್ಥಿತಿಗಳು ಬರುವ ಮುನ್ಸೂಚನೆ ಆಗಿರಬಹುದು. ಕೆಲವೊಮ್ಮೆ ನಿಷ್ಕ್ರಿಯ ಥೈರಾಯ್ಡ್ ಅಥವಾ ದುಗ್ಧರಸ ವ್ಯವಸ್ಥೆಯ ಸಮಸ್ಯೆಗಳು ಸಹ ಊತಕ್ಕೆ ಕಾರಣವಾಗಬಹುದು. ಅಷ್ಟೇ ಅಲ್ಲ, ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಯದಿದ್ರೂ ಕೂಡ ಪಾದಗಳಲ್ಲಿ ಊತ ಕಂಡುಬರಬಹುದು. ಪಾದಗಳು ಉರಿಯುವುದು. ನಿಮ್ಮ ಪಾದಗಳು ಪದೇ ಪದೇ ಬಿಸಿಯಾಗಿ ಉರಿತಾ ಇದ್ರೆ ಅಥವಾ ಸುಡುವ ಭಾವನೆ ಉಂಟಾಗ್ತಾ ಇದ್ರೆ ಸಾಮಾನ್ಯವಾಗಿ ಇವು ಡಯಾಬಿಟಿಕ್ ಲಕ್ಷಣವಾಗಿರಬಹುದು. ಇನ್ನು ಕೆಲವು ಬಾರಿ ವಿಟಮಿನ್ ಬಿ ಕೊರತೆ, ಶಿಲೀಂಧ್ರ ಸೋಂಕು, ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ, ಕಳಪೆ ರಕ್ತದ ಹರಿವು ಅಥವಾ ಹೈಪೋಥೈರಾಯ್ಡಿಸಂ ಇವೆಲ್ಲವೂ ಈ ರೀತಿಯ ಸಂವೇದನೆಗೆ ಕಾರಣವಾಗಬಹುದು. ಇನ್ನು ಕೆಲವರಲ್ಲಿ ಪಾದಗಳಲ್ಲಿ ತುರಿಕೆ ಅಥವಾ ಪದೇ ಪದೇ ಬೆವರುವುದು ಈ ರೀತಿಯ ಸಮಸ್ಯೆ ಕಂಡು ಬರಬಹುದು. ಇದು ವಿಟಮಿನ್ ಕೊರತೆಯಾಗಿರಬಹುದು ಅಥವಾ ಬೇರೆ ಕಾಯಿಲೆಗಳ ಬರುವಿಕೆಯ ಮುನ್ಸೂಚನೆಯಾಗಿರಬಹುದು. ಇನ್ನು ಹಲವರಲ್ಲಿ ಪಾದಗಳಲ್ಲಿ ಹುಣ್ಣುಗಳು ಉಂಟಾಗಿ ಎಷ್ಟು ಸಮಯವಾದರೂ ಅದು ಗುಣವಾಗದಿರಬಹುದು. ಕೆಲವೊಮ್ಮೆ ಮಧುಮೇಹ ಪಾದಗಳಲ್ಲಿ ರಕ್ತದ ಹರಿವು ಮತ್ತು ನರಗಳ ಕಾರ್ಯವನ್ನ ದುರ್ಬಲಗೊಳಿಸುತ್ತೆ. ಸಣ್ಣ ಗುಳ್ಳೆಗಳು ಸಹ ಸೋಂಕಿಗೆ ಒಳಗಾಗುತ್ತೆ ಮತ್ತು ನಿಧಾನವಾಗಿ ಗುಣವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಪ್ರತಿದಿನ ನಿಮ್ಮ ಪಾದಗಳನ್ನ ಪರೀಕ್ಷಿಸಬೇಕು ಮತ್ತು ಸಮಸ್ಯೆಗಳನ್ನ ತಡೆಗಟ್ಟಲು ಅವುಗಳನ್ನ ಸ್ವಚ್ಛವಾಗಿಟ್ಕೊಳ್ಬೇಕು. ಯಾವುದೇ ರೀತಿಯ ಬದಲಾವಣೆಗಳು ಕಂಡು ಬಂದಲ್ಲಿ ಮೊದಲು ವೈದ್ಯರನ್ನ ಸಂಪರ್ಕಿಸಬೇಕು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.